ಸರ್ ನಂದು ಗಾಡಿ ಒಂದು ಬುಕ್ ಮಾಡಿದ್ದೆ, ಹೊಸ ಗಾಡಿ. ಹಾ ಟಾಟಾ ಎಕ್ಸ್ಪ್ರೆಸ್ ಇವಿ ಗಾಡಿ ಹಾ ಎಲ್ಲೋ ಬೋರ್ಡ್ ಬುಕ್ ಮಾಡಿದ್ದೆ. ಇಲ್ಲಿ ಹಾ ದೊಮ್ಲೂರ್ PST ಬುಕ್ ಮಾಡಿದ್ದೆ. ಹಾ ಜೂನ್ 5ನೇ ತಾರೀಕು ಬುಕ್ ಮಾಡಿದ್ದೆ ಸರ್. ಓಕೆ ಬುಕಿಂಗ್ ಅಮೌಂಟ್ ಕೊಟ್ಟು ಜೂನ್ 5ನೇ ತಾರೀಕು ಮಾಡಿದ್ದೆ. ಆಮೇಲೆ ಲೋನ್ ಎಲ್ಲ ಸ್ಯಾಂಕ್ಷನ್ ಆಗಿ ಜೂನ್ 10ನೇ ತಾರೀಕು ಲೋನ್ ಅಮೌಂಟ್ ಅವ್ರಿಗೆ ಹೋಗಿದೆ. ಹಾ ಜೂನ್ 13ನೇ ತಾರೀಕು ನಾನು ಡೌನ್ ಪೇಮೆಂಟ್ ಏನಿದೆ ಫುಲ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅವ್ರಿಗೆ. ಹಾ 15ನೇ ತಾರೀಕು ನನ್ ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಹಾ ಆಮೇಲೆ 18ಕ್ಕೆ ಹೋದ್ರು, RTO ಕೆಲಸ ಏನೋ ಮುಗ್ದಿಲ್ಲ ಅಂದ್ಬಿಟ್ಟು. ಮತ್ತೆ 18ರಿಂದ 21ಕ್ಕೆ ಬಂದ್ರು. 21ಕ್ಕೆ ನನ್ ಗಾಡಿ ಕೊಟ್ರು ಸರ್ ಭಾನುವಾರ. ಆಯ್ತು. ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಅವತ್ತು ಭಾನುವಾರ ನಾವು ಬರೀ 40 ನಿಮಿಷ ಟೈಮ್ ಇತ್ತು, ಅಷ್ಟೊಳಗೆ ಗಾಡಿ ತಗೊಬೇಕು ಅಂತ ಹೇಳಿದ್ರು. 4:15 ಒಳಗಡೆ. ಸರಿ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿದ್ದೆ. ನನ್ಗೆ ಅಲ್ಲಿ ಗಾಡಿ ಎಲ್ಲ ಚೆಕ್ ಮಾಡಕ್ ನಂಗೆ ಅಷ್ಟೊಂದು ಟೈಮ್ ಸಿಗ್ಲಿಲ್ಲ. ಗಾಡಿ ಡೆಲಿವರಿ ಕೊಟ್ರು, ನನಗೆ ಚೆಕ್ ಮಾಡಕ್ಕೂ ಬಿಡ್ಲಿಲ್ಲ. ನಾನು ಗಾಡಿ ಚೆಕ್ ಮಾಡಕ್ ಹೋದಾಗ ಏನೋ ಈ ಸೈನ್ ಮಾಡಿ ಅದ್ ಸೈನ್ ಮಾಡಿ ಅಂತ ಏನೋ ಒಂದು ಇದು ಮಾಡ್ಕೊಂಡು ಕಳ್ಸಿಕೊಟ್ರು. ಸರಿ ಅಂತ ಗಾಡಿ ತಗೊಂಡ್ಬಂದು ನಾನು ಪೂಜೆ ಎಲ್ಲ ಮಾಡ್ಕೊಂಡು 8:30ಗೆ ಮನೆ ಹತ್ರ ಹೋಗಿ ಗಾಡಿ ನಿಲ್ಸ್ಬಿಟ್ಟು ಸರಿ ಮಿರರ್ ಕ್ಲೋಸ್ ಮಾಡೋಣ ಅಂತ ಕ್ಲೋಸ್ ಮಾಡಿದ್ರೆ ಮಿರರ್ ಹಂಗೆ ಕೈಗೆ ಬಂದ್ಬಿಡ್ತು ಸರ್. ಏನು ಅಂತ ಚೆಕ್ ಮಾಡಿದ್ರೆ ಬ್ಲೂ ಆಗಿ ಕಳ್ಸಿದಾರೆ. ಆಮೇಲೆ ಒಂದೊಂದೇ ಚೆಕ್ ಮಾಡಿದ್ರೆ ಡೋರ್ ಪೇಂಟ್ ಆಗಿದೆ, ಕೆಳಗಡೆ ಒಂದ್ 2-3 ಕಡೆ ಎಲ್ಲ ಪೇಂಟ್ ಆಗಿತ್ತು. ಶೋರೂಮ್ ಅವ್ನಿಗೆ ಫೋನ್ ಮಾಡಿದೆ, ಹಿಂಗಾಗಿದೆಯಲ್ಲಪ್ಪ ಅಂದ್ರೆ ಇಲ್ಲ ಸರ್ ಆತರ ಚಾನ್ಸೇ ಇಲ್ಲ, ಫೋಟೋ ಕಳ್ಸಿ ಅಂತ ಹೇಳ್ದ. ಸರಿ ಅಂತ ನಾನು ವಿಡಿಯೋ ಮಾಡೇ ಕಳಿಸಿ, ಅವಾಗಲೇ 8:00ವರೆಗೆ ವಿಡಿಯೋ ಮಾಡಿ ಕಳಿಸಿ ಅವನಿಗೆ. ಸರ್ ನಾನು ಗಾಡಿ ತಗೊಂಡ್ಬಂದು ನಾಳೆ ತಗೊಂಬನ್ನಿ ಸರ್, ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಬೆಳಗ್ಗೆ ಜೂನ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ತಗೊಂಡೋಗ ಗಾಡಿ ಶೋರೂಮ್ ಅಲ್ಲಿ ನಿಲ್ಲಿಸಿದೆ. ಅವ್ರ ಹತ್ರ ಒಳಗಡೆ ಮಾತಾಡಿದಾಗ ಆತರ ಎಲ್ಲ ಆಗಕ್ಕೆ ಚಾನ್ಸ್ ಇಲ್ಲ, ಬನ್ನಿ ಅದು ಇದು ಅಂತ ಹೇಳಿದ್ರು. ಆಮೇಲೆ ಬಂದು ಆಚೆ ನೋಡಿದ ತಕ್ಷಣ ಅವ್ನ್ ಗೊತ್ತಾಗೋಯ್ತು ಆಗಿರೋ ರಿಪೇಂಟ್ ಆಗಿದೆ ಗಾಡಿ ಅಂದ್ಬಿಟ್ಟು. ಆಮೇಲೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏನು ಸರಿ ಒಂದ್ 10 ನಿಮಿಷ ಟೈಮ್ ಕೊಡಿ ಅಂತ ಏನೋ ಮೀಟಿಂಗ್ ಎಲ್ಲ ಮಾಡಿದ್ರು. ಮಾಡ್ಕೊಂಡ್ಬಂದು ನಮ್ಮ ಸರ್ ನಿಮ್ಗೆ ಏನೇನೋ ಇದು ಡ್ಯಾಮೇಜ್ ಆಗಿದೆ ಎಲ್ಲ ರೆಡಿ ಇದು ಚೇಂಜ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಅಂತ ಹೇಳಿದ್ರು. ನೋಡಪ್ಪ ನಾನು ನಿಮ್ಗೆ 12 ಲಕ್ಷ ಫುಲ್ ಕ್ಯಾಶ್ ಕೊಟ್ಟಿರೋದು, ಅಂದ್ರೆ 12 ಲಕ್ಷ ಕೊಟ್ಟಿರೋದು ನಾನು ಹೊಸ ಗಾಡಿ ಕೊಟ್ಟಿರೋದು. ರೀಪೇಂಟ್ ಆಗಿರೋ ಗಾಡಿ, ಆಕ್ಸಿಡೆಂಟ್ ಆಗಿ ರೀಪೇಂಟ್ ಆಗಿರೋ ಗಾಡಿಗೆಲ್ಲ ಕೊಟ್ಟಿರೋದು. ಹಂಗಾದ್ರೆ ನಾನು ಸೆಕೆಂಡ್ಸ್ ಅಲ್ಲಿ ಹೋಗಿ ತಗೊಂತಾ ಇದ್ದೆ, ಮತ್ತೆ ಶೋರೂಮ್ ಅಲ್ಲಿ ನಾನು ಬರ್ತಾ ಇರ್ಲಿಲ್ಲ. ನನಗೆ ಈ ಗಾಡಿ ಬೇಡ, ಹೊಸ ಗಾಡಿ ಕೊಡು ಅಂತ ಹೇಳಿದೆ. ಅದು ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಸರ್. ರೋಡ್ ಟ್ಯಾಕ್ಸ್ ಮಾತ್ರ ಕಟ್ಟಿದ್ರು, 1,12,000 ರೋಡ್ ಟ್ಯಾಕ್ಸ್ ಕಟ್ಬಿಟ್ಟಿದ್ರು. ಮೋಸ್ಟ್ಲಿ ಅವ್ರು ಏನೋ ಮುಂಚೆ ಗೊತ್ತಿತ್ತಾ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಹೋಲ್ಡ್ ಮಾಡಿದ್ರು. ನಮ್ದು ರಾಜೇಂದ್ರ KA02 ಅಲ್ಲಿ ಇದ್ದಿದ್ದು. ಆಮೇಲೆ ನನಗೆ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಅಂತ ಹೇಳಾದ್ಮೇಲೆ ನನಗೆ ಹೊಸ ಗಾಡಿನೇ ಬೇಕು, ಬೇರೆ ಗಾಡಿನೇ ಬೇಕು ಅಂತ ಕುತ್ಕೊಂಡ್ಮೇಲೆ ಮಧ್ಯಾಹ್ನ ತನಕ ಅವ್ರ ಹತ್ರ ಮಾತಾಡ್ತೀನಿ ಇವ್ರ ಹತ್ರ ಮಾತಾಡ್ತೀನಿ ಅಂತ ತಳ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಮಧ್ಯಾಹ್ನ ಬಂದ್ಬಿಟ್ಟು ಸರಿ ಸರ್ ನಮ್ಗೊಂದ್ 2 ದಿನ ಟೈಮ್ ಕೊಡಿ, ನಾವು ನಿಮ್ಗೆ RTO ಅದು ಅಮೌಂಟ್ ನ ರಿವರ್ಸ್ ಮಾಡ್ಕೊಂಡು ಬೇರೆ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ನೀವು ಅದು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಟಿಫನ್ ಮಾಡ್ಕೊಂಡ್ ಬರೋಣ ಅಂತ ಬೆಳಗ್ಗೆ ಟಿಫನ್ ಮಾಡಿಲ್ಲ. ಟಿಫನ್ ಮಾಡ್ಕೊಂಡ್ ಬರ್ಬೇಕಾದ್ರೆ ದೂರದಿಂದ ನೋಡಿದ್ರೆ ಮತ್ತೆ ಕೆಳಗಡೆನು ಪೇಂಟ್ ಆಗಿದೆ ಸರ್. ಬಂಪರ್ ಕೆಳಗಡೆನು ಒಂದ್ ಕಡೆ ಕಪ್ಪಿದೆ, ಒಂದ್ ಕಡೆ ಬೆಳಗಿತ್ತು. ದೂರದಿಂದ ನೋಡ್ಬೇಕಾದ್ರೆ ಅದನ್ನು ವಿಡಿಯೋ ಮಾಡ್ಕೊಂಡಿದೀನಿ. ಬಗ್ ನೋಡಿದ್ರೆ ಕ್ಲೀನ್ ಆಗಿ ಕೆಳಗಡೆ ಬಂಪರ್ ಪೇಂಟ್ ಆಗಿದೆ. ಹಂಗಿರ್ಬೇಕಾದ್ರೆ ಹೆಂಗೋ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ನನ್ನ, ಈ ಗಾಡಿನೇ ತಗೊಂಡೋಗಿ ಅನ್ನೋ ತರ. ನಾನು ಇಲ್ಲಪ್ಪ ನನ್ಗೆ ಬೇಡ, ನನ್ಗೆ ಬೇರೆ ಗಾಡಿನೇ ಬೇಕು. ಅದು ಇನ್ನು ಒಳಗಡೆ ಏನೇನಾಗಿದೆ ಅಂತ ನನ್ಗೆ ಗೊತ್ತಿಲ್ಲ. ಜಾನ್ವರಿ ಗಾಡಿ ಕೊಟ್ಟಿರೋದು, 2026 ಜಾನ್ವರಿ ಗಾಡಿ ಕೊಟ್ಟಿರೋದು ನನ್ಗೆ. ಹಿಂಗಾಯ್ತು ಸರ್. ಆಮೇಲೆ 2 ದಿನ ಟೈಮ್ ಕೊಡು ಅಂತ ಹೇಳಿದ್ರು. ಆಮೇಲೆ 2 ದಿನ 4 ದಿನ ಆಯ್ತು, 4 ದಿನ 1 ವಾರ ಆಯ್ತು, 10 ದಿನ ಆಯ್ತು. ಇಲ್ಲಿವರೆಗೂ ಗಾಡಿ ಕೊಟ್ಟಿಲ್ಲ ಸರ್ ನನಗೆ. ಇದೆಲ್ಲ ಏನ್ ಸ್ಟೋರಿ ಹೇಳಿದ್ರಣ್ಣ ನನ್ಗೆ. ಹೇಳಿ ಸರ್. ಆಯ್ತು, ಇವಾಗ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗಿರೋದಕ್ಕೆ ನಿಮ್ಗೆ ಬ್ಯಾಂಕ್ ಅವ್ರದ್ದು ಡೀಟೇಲ್ಸ್ ಕೊಟ್ಟಿರ್ತಾರೆ ನಿಮ್ಗೆ. ಹೌದು ಸರ್. ನೀವು ಡೌನ್ ಪೇಮೆಂಟ್ ಏನ್ ಅಮೌಂಟ್ ಕಟ್ಟಿರ್ತೀರಾ ಅವ್ರಿಗೆ ನೀವು ಶೋರೂಮ್ ನವ್ರಿಗೆ ನೀವು ನಿಮ್ಗೆ ಡೌನ್ ಪೇಮೆಂಟ್ ಅಮೌಂಟ್ ಕಟ್ಟಿರೋದಕ್ಕೂ ಬಿಲ್ ಎಲ್ಲ ಕೊಟ್ಟಿರ್ತಾರೆ. ಹೌದು. ಈ ಎಲ್ಲಾ ಬಿಲ್ಗಳನ್ನ ತಗೊಂಡು ಲೋನ್ ಸ್ಯಾಂಕ್ಷನ್ ಆಗಿರೋ ಡೀಟೇಲ್ಸ್ ಎಲ್ಲ ತಗೊಂಡು ನೀವು ಲಾಯರ್ನ ಭೇಟಿ ಮಾಡ್ಬೇಕು. ಲಾಯರ್ನ ಭೇಟಿ ಮಾಡಿ ಶೋರೂಮ್ ಅವ್ರಿಗೆ ಲೀಗಲ್ ನೋಟಿಸ್ ಕಳಿಸ್ಬೇಕು. ಇದನ್ನ ನೀವು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕೊಳ್ಬೇಕು. ಲಾಯರ್ನ ಕೇಳಿ ಸರ್ ಬ್ಯಾಂಕ್ ಅಲ್ಲಿ EMI ಕಟ್ಟಬೇಕಾ ಬೇಡವಾ ಅಂತ. ಅವ್ರು ಕಟ್ಟಿ ಅಂದ್ರೆ ಏನು ಆಗಲ್ಲ, ಕಟ್ಟಿ. ಇದು ಗಾಡಿ ಇಲ್ಲ ಅಂದ್ರೆ ಏನು ಮಾಡಕ್ಕಲ್ಲ. ನೀವು ಸಾಲ ಮಾಡ್ತಿರೋ, ಇನ್ನೊಂದ್ ಕಡೆ ಡ್ರೈವರ್ ಕೆಲ್ಸಕ್ಕೆ ಹೋಯ್ತಿರೋ, ಅದೆಲ್ಲ ನಂಗೆ ಗೊತ್ತಿಲ್ಲ. ಕಟ್ಬೇಕು EMI. ಕನ್ಸ್ಯೂಮರ್ ಕೋರ್ಟ್ ಅಲ್ಲಂತೂ ಇದನ್ನ ಕೇಸ್ ಹಾಕೊಂಡು ನೀವು ಮೂವ್ ಮಾಡಿದ್ರೆ ಮಾತ್ರ ನಿಮ್ಗೆ ಇದ್ರಲ್ಲಿ ರಿಸಲ್ಟ್ ಸಿಗಕ್ ಸಾಧ್ಯ. ನೀವ್ ಇನ್ ಏನೇ ಸೈಕಲ್ ಹೊಡೆದ್ರು ನೋ ಯೂಸ್. ಆಮೇಲೆ ಈ ಲಾಯರ್ನ ಕರ್ಕೊಂಡೋಗಿ ಇದೆಲ್ಲ ಏನು ಕೇಸ್ ಎಲ್ಲ ಫೈಲ್ ಮಾಡ್ತೀರಿ ಎಲ್ಲ ಆದ್ಮೇಲೆ ಹೇಳಿ ನಾನ್ ಎಂಟ್ರಿ ಕೊಟ್ಟು ಶೋರೂಮ್ ಅವರು ಈ ತರ ಎಲ್ಲ ಮಾಡಿದಾರೆ ಅಂತ ಹೇಳಿ ಏನು ವಿಡಿಯೋಸ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅದನ್ನ ಮೂವ್ಮೆಂಟ್ ಮಾಡಿದ್ರೆ ಆಯ್ತು. ಒಟ್ನಲ್ಲಿ ಲೀಗಲ್ ಆಗಿ ಮುಂದುವರೆದ್ರೆ ನಿಮ್ಗೆ ಇದ್ರಲ್ಲಿ ರಿಸಲ್ಟ್ ಸಿಗಕ್ ಸಾಧ್ಯ. ಸರಿ ಸರ್. ನೀವೆಲ್ಲ ನಮ್ ಸಂಘಟನೆ ಇಲ್ಲ ಅನ್ಕೊಂತೀನಿ. ಇದೀವಿ ಸರ್, ಇದೀವಿ ಮೊನ್ನೆ ಇದು ಆಗಿದೆ, ರೀಸೆಂಟ್ ಆಗಿ ಜಾಯ್ನ್ ಆಗಿರೋದಾ? ನಮ್ಮ ಗ್ರೂಪ್ ಅಲ್ಲಿ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಈ ತರ ವಿಚಾರ ಹೇಳ್ಬಿಟ್ಟು. ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ಬೋದಾ ಮಾಡೋದ್ ಬೇಡ ಅಂತ ಕೇಳೋಣ ಅಲ್ಲಿ ಬಂದ್ ಇನ್ನೇನಕ್ಕಿದ್ದೀರಾ ಗ್ರೂಪ್ ಒಳಗಡೆ? ಅಲ್ಲಿ ಏನಾದ್ರು ಯಾರ್ದಾದ್ರು ಮದ್ವೆ ಗಿದ್ವೆ ಮಾಡ್ತೀವಿ, ಗಂಡು ಹೆಣ್ಣು ಫೋಟೋ ನೋಡಕ್ ಬಂದಿದ್ದೀರಾ?
ಇಲ್ಲ ಇಲ್ಲ, ನಾನು ಈ ವಿಷಯ ಅಪ್ಲೋಡ್ ಮಾಡ್ಬೋದಾ ಏನೋ ನಿಮ್ಮನ್ನ ಕೇಳ್ಕೊಂಡೆ ಮಾಡೋಣ. ಪ್ರತಿಯೊಂದು ಮಾಡ್ರಿ, ತಪ್ಪೇನ್ರಿ ಇದೆ. ದೊಡ್ಡ ಇದು ಎಂತ ಸಮಸ್ಯೆ ಗೊತ್ತೇನ್ರಿ ಇದು. ಓಕೆ ನಾವ್ ಏನಕ್ಕೆ ಆಟೋ ಚಾಲಕರುಗಳಿಗೆ ಆಟೋಗಳನ್ನ ಶೋರೂಮ್ ಅಲ್ಲೇ ತಗೊಳ್ರಯ್ಯ ಅಂತ ಯಾಕೆ GST ಬಿಲ್ ತಗೊಳ್ರಯ್ಯ ಅಂತ ಹೇಳ್ತೀವಿ ಅಂದ್ರೆ, ನೋಡಿ ಹಿಂಗಾದಾಗ ನೀವು ಕನ್ಸೂಮರ್ ಕೋರ್ಟ್ ಅಲ್ಲೋ ಕೇಸ್ ಹಾಕೊಬಹುದು. ಓಕೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಈ ಉದ್ದೇಶಕ್ಕೆನೆ ಶೋರೂಮ್ಗಳಲ್ಲಿ ಇದು ನೋಡಿ, ಇದೇ ಗಾಡಿನ ಏನಾದ್ರು ಡೀಲರ್ ಹತ್ರ ತಗೊಂಡ್ಬಿಟ್ಟಿದ್ರೆ ನೀವ್ ಏನು ಮಾಡ್ಕೊಳಕ್ ಆಯ್ತಾ ಇರ್ಲಿಲ್ಲ ಅಷ್ಟೇ, ದುಡ್ಡೆಲ್ಲ ಗೋವಿಂದ. ಇವಾಗ ನೀವು ಶೋರೂಮ್ ಅಲ್ಲಿ ಕಟ್ಟಿರೋದಕ್ಕೆ ನಿಮ್ ಪ್ರತಿ ಒಂದು ಬಿಲ್ ಐತೆ. ಹೌದು ಇದೆ. ಅದರಿಂದಾಗಿ ನಿಮ್ಗೆ ಏನಾಗುತ್ತೆ, ನೀವು ಕನ್ಸೂಮರ್ ಕೋರ್ಟ್ ಅಲ್ಲಿ ಹೋಗಿ ನೀವು ಮೂವ್ ಮಾಡ್ಬೋದು. ಆಯ್ತು, ಅಷ್ಟ್ ಮಾಡಿ ನಾನು ಲಾಯರ್ ಕಾಂಟ್ಯಾಕ್ಟ್ ಕೊಡ್ತೀನಿ. ಲಾಯರ್ ಹೋಗಿ ಭೇಟಿ ಮಾಡಿ ಅವ್ರು ಮಾಡಿಸ್ಕೊಡ್ತಾರೆ. ನಾನು ಮಾತಾಡ್ತೀನಿ ಲಾಯರ್ ಹತ್ರ. ಸರಿ ಸರ್, ಇದು ಅಪ್ಲೋಡ್ ಮಾಡ್ಲಾ ಗ್ರೂಪ್ ಅಲ್ಲಿ? ನಾನೇ ಮಾಡ್ತೀನಿ ಬಿಡಿ. ಸರಿ ಸರ್. ವಿಡಿಯೋಸ್ ಇದೆ ಸರ್, ಕಳ್ಸ್ಕೊಡ್ಲಾ ನಿಮ್ಗೆ? ಏನ್ ಬೇಡ, ಹೋಗ್ಬಿಡ್ತಾರೆ. ಸರಿ ಸರ್. ನೀನು ಎಲ್ಲ ಫೈಲ್ ಆಗ್ಲಿ, ಲಾಯರ್ ಎಲ್ಲ ಫೈಲ್ ಎಲ್ಲ ಮಾಡದ್ಮೇಲೆ ಆಮೇಲೆ ಶೋರೂಮ್ ಮುಂದೆ ಹೋಗೋಣ. ಸರಿ ಸರ್. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಓಕೆ.